ಬೈಕ್ ಟ್ಯಾಕ್ಸಿ ಬೇರೆ ಬಂದ್ಬಿಟ್ಟೈತಲ್ಲ, ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಹೌದಾ? ಹಾಂ ಸರ್. ಅಲ್ಲ ಸರ್, ಅದು ಕೋರ್ಟ್ಗೆ ಹಾಕಿದ್ರಲ್ಲ? ಹಾಕಿದ್ರು ಸರ್, ಯಾರು ಕರೆಕ್ಟಾಗಿ ಇದು ಮಾಡಲ್ಲ ಕೋರ್ಟಲ್ಲೆಲ್ಲ. ಹೌದಾ? ಕೋರ್ಟಲ್ಲಿ ನಡೀತಾನೆ ಇದೆ ಕೇಸು, ಆದ್ರೂ ಹಂಗೆ ಓಡಿಸ್ತಾವ್ರೆ. ಪಾಪ ಅವರು ಅವಾಗ್ನಿಂದ ಅಭ್ಯಾಸ ಇದಾಗ್ಬಿಟ್ಟಿದಾರಲ್ಲ. ಆಗಿದೆ ಸರ್, ಬಟ್ ಎಲ್ರದ್ದು ಕಷ್ಟ ಇದೆ. ಅವ್ರದ್ದು ಜೀವನ ಕಷ್ಟ ಇದೆ, ನಮ್ದು ಜೀವನ ಕಷ್ಟ ಇದೆ. ಯಾರನ್ನು ಏನು ಅನ್ನಂಗಿಲ್ಲ. ಹೌದು. ಹಾಗಾಗಿ ಈಗ ಅವರು ನೀವು ಎಲ್ಲರೂ ಓಡಿಸ್ತಾ ಇದ್ದೀರಾ? ಹಾಂ ಸರ್. ಸ್ವಲ್ಪ ಅವರು ಇದ್ದಾಗ ಒಂದು ತಿಂಗಳು 2 ತಿಂಗಳು ಚೆನ್ನಾಗಿತ್ತಲ್ಲ ನಿಮ್ಗೆ ಬಿಸ್ನೆಸ್? ಮೊನ್ನೆ ಎಲ್ಲ ಕೋರ್ಟ್ಗಾಗಿ ಫಸ್ಟ್ ಸ್ವಲ್ಪ ದಿನ ನಿಲ್ಸಿದ್ರಲ್ಲ ಸರ್, ಅವಾಗ ಚೆನ್ನಾಗೈತೆ ನಮ್ಗೆಲ್ಲ ಬಿಸ್ನೆಸ್. ಈಗ ಸ್ವಲ್ಪ ಕಮ್ಮಿ ಇವಾಗ ಫುಲ್ ಡಲ್ ಆಗ್ಬಿಟ್ಟಿದೆ. ಅದು ಇವಾಗ ದೀಪಾವಳಿ ದಸರಾ ಅಂತ ಬಂತಲ್ಲ, ಬಾಡಿಗೆಗಳೇ ಇಲ್ಲ ಯಾವುದು. ಕಮ್ಮಿ ಎಲ್ಲ ಹಬ್ಬಗಳು ಮಾಡೋರೆಲ್ಲ ಮನೆಯಲ್ಲಿ 1,000 ತಗೊಂಡು ಹೋಗಕ್ಕೆ ಆಗ್ತಿಲ್ಲ ಮನೆಗೆ. 1,000 ಮಾಡ್ತೀವ, ಅದರಲ್ಲಿ ನಮ್ಮ ಊಟದ ಖರ್ಚ 100-150 ರೂಪಾಯಿ ಹೋಗುತ್ತೆ ಊಟಕ್ಕೆ. ಮಾಮೂಲಿ ಗ್ಯಾಸ್ ಒಂದು 300 ರೂಪಾಯಿ ಹಾಕ್ಸ್ಕೋಬೇಕಾ, 500 ರೂಪಾಯಿ ಅಲ್ಲೇ ಹೋಗಾಯ್ತು. ಇನ್ನು 500 ರೂಪಾಯಿ ಮನೆಗೆ ತಗೊಂಡು ಹೋಗ್ಬೇಕು. ಒಂದೊಂದು ದಿನ ಚೆನ್ನಾಗಾಗುತ್ತೆ, ಇಲ್ಲಂದ್ರೆ ಇಲ್ಲ, ಡೈಲಿ ಆಗಲ್ಲ. ಆ ಥರ ಆಗುತ್ತೆ ಸರ್. ಹಾಗಾದ್ರೆ ಬಡವ್ರಿಗೆ ತುಂಬಾ ಕಷ್ಟ ಇದೆ. ಕಷ್ಟ ಇದೆ ಸರ್. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಮನೆ ಸಂಸಾರ ನೋಡ್ಕೋಬೇಕು. ತುಂಬಾ ಕಷ್ಟ. ಹಾಂ ಸರ್. ಯಾವ ಊರು ನಿಮ್ದು? ನಮ್ದು ರಾಯಚೂರು ಸರ್. ಹೌದೇನಾ? ಬಂದು ಎಷ್ಟು ವರ್ಷ ಆಯ್ತು? ಆಯ್ತು ಸರ್, ನಾನು ಸುಮಾರು ವರ್ಷ ಆಯಿತು ಬಂದು. ಗಾಡಿ ಓಡಿಸೋಕ್ಕೆ ಇವಾಗ 4 ವರ್ಷ ಆಯಿತು. ಅಷ್ಟಕ್ಕೆ ಮುಂಚೆ ಏನು ಮಾಡ್ತಿದ್ದೆ? ಅದಕ್ಕೆ ಮುಂಚೆ ಬೇರೆ ಕೆಲಸ ಮಾಡ್ತಾ ಇದ್ದೆ ಸರ್. ಈಗ ಆಟ ಫೀಲ್ಡಲ್ಲಿ ಚೆನ್ನಾಗಿ ಇಳಿದಿದೆಯಲ್ಲ, ಅದಕ್ಕೆ ಕೇಳೋದು. ಏನು ಮಾಡೋ ಸರ್, ಹಂಗೆ ಒಂದೇ ಫೀಲ್ಡಲ್ಲಿ ಇರ್ಬಾರ್ದು, ಟ್ರೈ ಮಾಡ್ತಾ ಇರ್ಬೇಕು. ಅದು ಇದು ಅಂತ ನಾವು ಮುಂದಕ್ಕೆ ಹೋಗ್ಬೇಕಲ್ಲ ಸರ್, ಬೆಳೀತಾ ಇರಬೇಕು, ಒಂದೇ ಜಾಗದಲ್ಲಿ ನಿಂತ್ಕೋಬಾರ್ದು. ಕರೆಕ್ಟ್.